ನಮಸ್ಕಾರ ವೀಕ್ಷಕರೇ, ಸುಪ್ರೀಂ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಅಶ್ವಥ್. ವೀಕ್ಷಕರೇ, ಸೌಜನ್ಯ ಕೊಲೆ ಪ್ರಕರಣ ಮತ್ತೆ ಮುನ್ನೆಲೆಗೆ ಬರುವಂತಹ ಸೂಚನೆ ಸಿಕ್ಕಿರುವಂತಹದ್ದು. ಬೆಳ್ತಂಗಡಿ ಧರ್ಮಸ್ಥಳ ಗ್ರಾಮದ ಮಣ್ಣಸಂಕದಲ್ಲಿ 13 ವರ್ಷಗಳ ಹಿಂದೆ ನಡೆದಿದ್ದಂತಹ ಸೌಜನ್ಯ ಅವರ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣ ಈಗ ಮತ್ತೆ ಸದ್ದು ಮಾಡುತ್ತಿರುವಂತಹ ಒಂದು ಮುನ್ಸೂಚನೆ ಸಿಕ್ಕಿರುವಂತಹದ್ದು. ಹಾಗಾದರೆ ಸೌಜನ್ಯ ಕೊಲೆ ಪ್ರಕರಣ ಮತ್ತೆ ಮುನ್ನೆಲೆಗೆ ಬರುವಂತಹ ಸಾಧ್ಯತೆ ಇದೆಯಾ? ಒಂದು ವೇಳೆ ಮತ್ತೆ ಮುನ್ನೆಲೆಗೆ ಬರುವುದಾದರೆ ಅದು ಯಾವ ರೀತಿ ಬರುತ್ತೆ? ಇದೇ ಇವತ್ತಿನ ಒಂದು ವಿಚಾರ. ಸೌಜನ್ಯ ಕೊಲೆ ಹಾಗೂ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಒಂದು ಸ್ಪೆಷಲ್ ಇಂಟ್ರೆಸ್ಟಿಂಗ್ ವಿಚಾರ. ವೀಕ್ಷಕರೇ, ಇವತ್ತು ಸುಪ್ರೀಂ ಕೋರ್ಟ್ CBIಗೆ ಒಂದು ನೋಟಿಸನ್ನು ಜಾರಿ ಮಾಡಿತ್ತು. ಅದು ಯಾವ ವಿಚಾರಕ್ಕೆ ಅಂತಂದರೆ, ಸೌಜನ್ಯ ಅವರ ತಾಯಿ ಕುಸುಮಾವತಿ ಸಲ್ಲಿಸಿದ್ದ ಅರ್ಜಿಯ ವಿಚಾರಣೆಯನ್ನು ಸುಪ್ರೀಂ ಕೋರ್ಟ್ ಇವತ್ತು ವಿಚಾರಣೆಗೆ ಕೈಗೆತ್ತಿಕೊಂಡಿತ್ತು. ಈ ಒಂದು ವಿಚಾರಣೆಯನ್ನು ಮಾಡಿದಂತಹ ಸುಪ್ರೀಂ ಕೋರ್ಟ್ CBIಗೆ ನೋಟಿಸನ್ನು ಜಾರಿ ಮಾಡಿರುವಂಥದ್ದು. 2012 ಅಕ್ಟೋಬರ್ನಲ್ಲಿ ನಾಪತ್ತೆಯಾಗಿದ್ದ ಧರ್ಮಸ್ಥಳ ಗ್ರಾಮದ ಪಾಂಗಳ ನಿವಾಸಿ ಸೌಜನ್ಯ ಅವಳ ಮೃತದೇಹ ಅವತ್ತು ಅಂದರೆ 2012 ಅಕ್ಟೋಬರ್ ತಿಂಗಳಲ್ಲಿ ಅತ್ಯಾಚಾರಕ್ಕೆ ಈಡಾಗಿ ಕೊಲೆಯಾದಂತಹ ಸ್ಥಿತಿಯಲ್ಲಿ ಸೌಜನ್ಯ ಅವರ ಮೃತದೇಹ ಪತ್ತೆಯಾಗಿತ್ತು. ಈ ಪ್ರಕರಣದ ಕುರಿತು ಆರಂಭದಲ್ಲಿ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಒಂದು ಕೇಸ್ ಕೂಡ ದಾಖಲಾಗಿತ್ತು. ಅದಾದ ನಂತರ ಆ ಒಂದು ಪ್ರಕರಣವನ್ನು ರಾಜ್ಯ ಸರ್ಕಾರ CIDಗೆ ತನಿಖೆಗೆ ಒಳಪಡಿಸಿತ್ತು. ಬಳಿಕ CBI ತನಿಖೆಗೂ ಕೂಡ ಒಳಪಡಿಸಿತ್ತು. ಈ ಸಂದರ್ಭ ಕಾರ್ಕಳದ ಸಂತೋಷ್ ರಾವ್ ಎಂಬುವರನ್ನು ಅತ್ಯಾಚಾರ ಕೊಲೆ ಪ್ರಕರಣದಲ್ಲಿ, ಅಂದರೆ ಸೌಜನ್ಯ ಅತ್ಯಾಚಾರ ಕೊಲೆ ಪ್ರಕರಣದಲ್ಲಿ ಸಂತೋಷ್ ರಾವ್ ಅವರನ್ನು ಬಂಧನ ಮಾಡಿತ್ತು. ಕೆಲವು ಸಮಯಗಳ ಹಿಂದೆ ಬೆಂಗಳೂರಿನ CBI ವಿಶೇಷ ನ್ಯಾಯಾಲಯವು ಸಂತೋಷ್ ರಾವ್ ಅವರನ್ನು ನಿರ್ದೋಷಿ ಎಂದು ತೀರ್ಪು ನೀಡಿ ಬಿಡುಗಡೆಗೊಳಿಸಿತು. ಈ ವೇಳೆ CBI ನ್ಯಾಯಾಲಯವು ಸೌಜನ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತನಿಖಾ ಸಂಸ್ಥೆಗಳ ಲೋಪದೋಷಗಳನ್ನು ಎತ್ತಿ ತೋರಿಸಿತ್ತು. ನೈಜ ಅಪರಾಧಿಗಳನ್ನು ಪತ್ತೆ ಹಚ್ಚುವಲ್ಲಿ ತನಿಖಾ ತಂಡ ಕಂಪ್ಲೀಟ್ ಆಗಿ ವಿಫಲವಾಗಿದೆ ಎಂದು ನ್ಯಾಯಾಧೀಶರು ಅಭಿಪ್ರಾಯ ಕೂಡ ಪಟ್ಟಿದ್ದರು. ಇದೇ ಅಂಶವನ್ನು ಆಧಾರವಾಗಿಟ್ಟುಕೊಂಡ ಸೌಜನ್ಯಳ ತಾಯಿ ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದರು. ಇದರ ಬಗ್ಗೆ ಹೈಕೋರ್ಟ್ ನೀಡಿದ್ದ ಆದೇಶವನ್ನು ಪ್ರಶ್ನಿಸಿ CBI ವಿಶೇಷ ನ್ಯಾಯಾಲಯದ ತೀರ್ಪಿನ ಪ್ರಮುಖ ವಿಚಾರಗಳನ್ನು ಮುಂದಿಟ್ಟುಕೊಂಡು ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಕುಸುಮಾವತಿಯವರು ಸಲ್ಲಿಸಿದರು. ಕುಸುಮಾವತಿಯವರು ಸಲ್ಲಿಸಿದಂತಹ ಮೇಲ್ಮನವಿ ಅರ್ಜಿಯ ವಿಚಾರಣೆ ನಡೆಸಿದಂತಹ ಸುಪ್ರೀಂ ಕೋರ್ಟ್ ಕೆಳ ನ್ಯಾಯಾಲಯದ ತೀರ್ಪನ್ನು ಗಮನಿಸಿ ಪ್ರಕರಣದ ತನಿಖೆಯ ವರದಿಯನ್ನು ಸಲ್ಲಿಸುವಂತೆ CBIಗೆ ಈಗ ಒಂದು ನೋಟಿಸನ್ನು ಜಾರಿಗೊಳಿಸಿರುವಂತಹದ್ದು. ಅಂದರೆ ಕಳೆದ 2 ದಶಕಗಳಿಂದ ನ್ಯಾಯಕ್ಕಾಗಿ ನಿರಂತರ ಹೋರಾಟ ಮಾಡ್ತಿದ್ದಂತಹ ಸೌಜನ್ಯ ಪರ ಹೋರಾಟಗಾರರು ಹಾಗೂ ಅವರ ಕುಟುಂಬಕ್ಕೆ, ಅಂದರೆ ಸೌಜನ್ಯ ಅವರ ಕುಟುಂಬಕ್ಕೆ ಸುಪ್ರೀಂ ಕೋರ್ಟ್ ಈಗ ಒಂದು ಸೂಚನೆ, ಸುಪ್ರೀಂ ಕೋರ್ಟ್ ಕೊಟ್ಟಿರುವಂತಹ ಒಂದು ಸೂಚನೆ ಒಂದಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಿರುವಂಥದ್ದು. ಹಾಗಾದರೆ ಸೌಜನ್ಯ ಕೊಲೆ ಪ್ರಕರಣ ಮತ್ತೆ ಮುನ್ನೆಲೆಗೆ ಬರುತ್ತಾ? ಸಂತೋಷ್ ರಾವ್ ಈಗಾಗಲೇ ಆರೋಪಿಯಾಗಿದ್ದು ಆರೋಪಿಯನ್ನು ಬಿಡುಗಡೆ ಕೂಡ ಮಾಡಲಾಗಿರುವಂತಹದ್ದು. ಹಾಗಾದರೆ ನಿಜವಾದ ಆರೋಪಿಗಳು ಯಾರು ಅನ್ನೋದ್ರ ಬಗ್ಗೆಯೂ ಕೂಡ ಈಗ ತನಿಖೆ ಏನಾದರೂ ಆಗುತ್ತಾ? ಮತ್ತೆ ಏನಾದರೂ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಸುಪ್ರೀಂ ಕೋರ್ಟ್ ಏನಾದರೂ ಸೂಚನೆ ಕೊಡುತ್ತಾ? ಗೊತ್ತಿಲ್ಲ. ಆದರೆ ಸೌಜನ್ಯ ಕೊಲೆ ಪ್ರಕರಣ ಈಗ ಮತ್ತೆ ಮುನ್ನೆಲೆಗೆ ಬಂದಿರುವುದಂತೂ ಎಲ್ಲ ಒಂದು ಕಡೆ ಸೌಜನ್ಯ ಆ ಒಂದು ಆತ್ಮಕ್ಕೆ ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಬಂದಂತಹ ಅದೆಷ್ಟೋ ಲಕ್ಷಾಂತರ ಸೌಜನ್ಯ ಅವರ ಅಭಿಮಾನಿಗಳು, ಇಡೀ ಕರ್ನಾಟಕದ ಒಂದು ಅರ್ಧ ಭಾಗ ಸೌಜನ್ಯಳಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿ ನಿರಂತರವಾಗಿ ಹೋರಾಟವನ್ನು ಮಾಡ್ಕೊಂಡು ಬಂದಿರುವಂಥದ್ದು.
ಹಾಗಾಗಿ ಎಲ್ಲ ಒಂದು ಕಡೆ ಇವತ್ತು ಸುಪ್ರೀಂ ಕೋರ್ಟ್ ಕೊಟ್ಟಂತಹ ಒಂದು ಸೂಚನೆ, ಆ ಒಂದು ಸೂಚನೆ ಮುಂಬರುವಂತಹ ದಿನಗಳಲ್ಲಿ ಈ ಒಂದು ಪ್ರಕರಣಕ್ಕೆ ಒಂದಷ್ಟು ಟ್ವಿಸ್ಟ್ ಸಿಗಬಹುದಾ ಗೊತ್ತಿಲ್ಲ. ಈ ಪ್ರಕರಣ ಏನಾಗ್ಬೋದು ಅಂತೇಳಿ. ಈಗಾಗಲೇ ಈ ಪ್ರಕರಣ ರಾಜ್ಯ ಸರ್ಕಾರ ಕೂಡ ಒಂದು ಗಂಭೀರವಾಗಿ ಕೂಡ ತೆಗೆದುಕೊಂಡಿತ್ತು. ಅದಕ್ಕೆ ಏನು SITಯನ್ನು ರಚನೆ ಮಾಡಿ, ಅಂದರೆ ಬುರ್ಡೆ ಗ್ಯಾಂಗ್ ಪ್ರಕರಣ ಅಂತ ಹೇಳಿ ಒಂದಷ್ಟು ಏನು ಸುದ್ದಿಯಾಗಿತ್ತು, ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ SIT ಒಂದು ತನಿಖಾ ಸಂಸ್ಥೆಯನ್ನು ಕೂಡ ಮಾಡಿ ಒಂದಷ್ಟು ತನಿಖೆಯನ್ನು ಕೂಡ ಮಾಡಿತ್ತು. ಅದಾದಮೇಲೆ ಏನೆಲ್ಲ ಡೆವಲಪ್ಮೆಂಟ್ಗಳು ಆಯಿತು ಅನ್ನೋದು ಕೂಡ ಇಡೀ ರಾಜ್ಯದ ಜನರು ಕೂಡ ನೋಡಿರುವಂತಹದ್ದು. ಆದ್ರೀಗ ಸುಪ್ರೀಂ ಕೋರ್ಟ್ ಕೊಟ್ಟಂತಹ ಒಂದು ಸೂಚನೆ ಈ ಒಂದು ಕೊಲೆ ಪ್ರಕರಣಕ್ಕೆ, ಅಂದರೆ ಸೌಜನ್ಯ ಅವರ ಕೊಲೆ ಪ್ರಕರಣಕ್ಕೆ ಒಂದಷ್ಟು ಪುಷ್ಟಿ ಸಿಗಬಹುದಾ? ಮುಂಬರುವಂತಹ ದಿನಗಳಲ್ಲಿ ಒಂದಷ್ಟು ಈ ಪ್ರಕರಣದಲ್ಲಿ ಟ್ವಿಸ್ಟ್ ಸಿಗಬಹುದಾ? ಮುಂದೆ ಏನಾಗ್ಬೋದು? ಈ ಒಂದು ಪ್ರಕರಣವನ್ನು ಸುಪ್ರೀಂ ಕೋರ್ಟ್ ಯಾವ ರೀತಿಯಾಗಿ ಅನಲೈಸ್ ಮಾಡುತ್ತೆ? CBI ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ದಾಖಲಾತಿಗಳನ್ನು ಕೋರ್ಟ್ಗೆ ಸಲ್ಲಿಕೆ ಮಾಡುತ್ತೆ? ಅದೆಲ್ಲವೂ ಕೂಡ ಬಹಳ ಒಂದಷ್ಟು ಕುತೂಹಲ ಆಗಿರುವಂತಹದ್ದು. ಅಂದರೆ ತನಿಖಾ ಸಂಸ್ಥೆಯ ಮೇಲೆ ಇಲ್ಲಿ ಅನುಮಾನವನ್ನು ವ್ಯಕ್ತಪಡಿಸಿರುವಂತಹದ್ದು ಸುಪ್ರೀಂ ಕೋರ್ಟ್. ಸೊ ಹಾಗಾಗಿ ತನಿಖಾ ಸಂಸ್ಥೆಗಳು ಈ ಒಂದು ಪ್ರಕರಣದಲ್ಲಿ ಏನಾದರೂ ಮುಂಬರುವಂತಹ ದಿನಗಳಲ್ಲಿ ತನಿಖೆ ಸರಿಯಾಗಿಲ್ಲ ಅನ್ನೋ ಒಂದು ಏನಾದರೂ ಮಾಹಿತಿಗಳು ಹೊರಚಿಲ್ಲುತ್ತಾ ಗೊತ್ತಿಲ್ಲ. ಮುಂದೆ ಏನಾಗ್ಬೋದು ಅಂತ ಗೊತ್ತಿಲ್ಲ. ಆದರೆ ಸದ್ಯಕ್ಕಂತೂ ಕುಸುಮಾವತಿಯವರು ಸಲ್ಲಿಸಿದಂತಹ ಮೇಲ್ಮನವಿ ಅರ್ಜಿ ವಿಚಾರಣೆ ನಡೀತಾ ಇರುವಂತಹದ್ದು. ಈ ಒಂದು ಅರ್ಜಿ ವಿಚಾರಣೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಸುಪ್ರೀಂ ಕೋರ್ಟ್ 13 ವರ್ಷಗಳ ಹಿಂದೆ ನಡೆದಿದ್ದಂತಹ ಈ ಒಂದು ಪ್ರಕರಣವನ್ನು ಈಗ ಗಂಭೀರವಾಗಿ ತೆಗೆದುಕೊಂಡಿರುವಂತಹದ್ದು. ಜೊತೆಗೆ CBIಗೆ ನೋಟಿಸನ್ನು ಇಶ್ಯೂ ಮಾಡಿರುವಂತಹದ್ದು. ಅಂದರೆ CBI ಅಧಿಕಾರಿಗಳು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ದಾಖಲಾತಿಗಳನ್ನು ಕೋರ್ಟ್ ಮುಂದೆ ಕೊಡ್ತಾರೆ ಅನ್ನೋದನ್ನು ಕೂಡ ಬಹಳ ಕುತೂಹಲ ಇರುವಂತಹದ್ದು. ಹಾಗಾಗಿ ಈ ಪ್ರಕರಣ ಸದ್ಯಕ್ಕೆ ಒಂದಷ್ಟು ಎಲ್ಲೋ ಒಂದು ಕಡೆ ಈ ಪ್ರಕರಣ ಮತ್ತೆ ಮುನ್ನೆಲೆಗೆ ಬರುವಂತಹ ಸಾಧ್ಯತೆ ಹೆಚ್ಚಾಗ್ತಿದೆ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಆದರೆ ಈ ಪ್ರಕರಣ ಏನಾಗ್ಬೋದು, ಇದರ ಅಂತ್ಯ ಏನಾಗ್ಬೋದು, ಜೊತೆಗೆ ಇದರಲ್ಲಿ ನಿಜಕ್ಕೂ ಸೌಜನ್ಯ ಅವರನ್ನು ಹತ್ಯೆ ಮಾಡಿದ್ದು ಸಂತೋಷ್ ರಾವೇನಾ ಅಥವಾ ಬೇರೆ ಯಾರಾದರೂ ಆ ಎಲ್ಲದರ ಬಗ್ಗೆಯೂ ಕೂಡ ಮುಂಬರುವಂತಹ ದಿನಗಳಲ್ಲಿ ತನಿಖೆ ಆಗುತ್ತಾ ಗೊತ್ತಿಲ್ಲ. ಎಲ್ಲವನ್ನೂ ಕೂಡ ಕಾದು ನೋಡಬೇಕಾಗುತ್ತೆ. ಒಟ್ಟಿನಲ್ಲಿ ಒಂದು ವಿಚಾರವನ್ನು ಹೇಳಲೇಬೇಕಾಗುತ್ತೆ. ಸೌಜನ್ಯ ಅವರ ಹತ್ಯಾಚಾರ ಪ್ರಕರಣದಲ್ಲಿ ಯಾರೇ ಇನ್ವಾಲ್ವ್ ಆಗಿದ್ದರೂ ಕೂಡ ಅವರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಆಗಲೇಬೇಕಾಗುತ್ತೆ. ಯಾರೇ ತಪ್ಪಿತಸ್ಥರಿದ್ದರೂ ಕೂಡ ಅವರ ಮೇಲೆ ಕ್ರಮ ಆಗಲೇಬೇಕಾಗುತ್ತೆ. ಸೊ ಹಾಗಾಗಿ ಅಂಥವರ ಮೇಲೆ, ಅಂದರೆ ಸೌಜನ್ಯ ಅವರನ್ನು ಹತ್ಯೆ ಮಾಡಿದಂತಹ ಹಂತಕರಿಗೆ ಒಂದು ವೇಳೆ ಏನಾದರೂ ಶಿಕ್ಷೆ ಆದರೆ ಆಕೆಗೆ ಎಲ್ಲೋ ಒಂದು ಕಡೆ ಸ್ವಲ್ಪ ಸಮಾಧಾನದ ಒಂದು ವಿಚಾರ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಇದು ಇವತ್ತಿನ ಒಂದು ವಿಚಾರ. ನಾಳೆ ಮತ್ತೊಂದು ವಿಚಾರದೊಂದಿಗೆ ನಾನು ನಿಮ್ಮನ್ನೇ ಭೇಟಿಯಾಗ್ತೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುಪ್ರೀಂ TV ನ್ಯೂಸ್.